ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕೊಲ್ಲಿ ರಾಷ್ಟ್ರಗಳ ಮಧ್ಯದ ಯುದ್ಧ ಯಾವಾಗ ಕೊನೆಯಾಗಬಹುದು ಅನ್ನುವಂತಹ ಪ್ರಶ್ನೆಗೆ ಸದ್ಯಕ್ಕಿಲ್ಲ ಅನ್ನುವಂತಹ ಉತ್ತರನೇ ಸಿಗ್ತಾ ಇದೆ. ಆಗಾಗತ್ತೆ ಸಂಧಾನ ಸಭೆ, ಈಗಾಗತ್ತೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರೇ ಕೇಳ್ತಿದ್ದಾರೆ, ಇರಾನ್ ಒಪ್ಕೊಳ್ತಾ ಇಲ್ಲ, ಇಂಥ ಸುದ್ದಿಗಳನ್ನ ಕೇಳ್ತಾ ಇದ್ರಿ. ಬಟ್ ಈಗ ಕದನ ವಿರಾಮದ ಮಧ್ಯದಲ್ಲೂ ಕೂಡ ಅಟ್ಯಾಕ್ಗೆ ಪ್ಲಾನ್ಗಳಾಗಿದೆಯಾ ಅಮೆರಿಕ ಕಡೆಯಿಂದ. ಅಮೆರಿಕ ಇರಾನ್ ಮಧ್ಯೆ ಇನ್ನೂ ಕೂಡ ವಾರ್ ನಿಂತಿಲ್ಲ. ಇರಾನ್ನ ಮತ್ತೆರಡು ಹಡಗು ವಶಕ್ಕೆ ಪಡೆದುಕೊಂಡಿದೆಯಂತೆ ಅಮೆರಿಕ. ಹಿಂದೂ ಮಹಾಸಾಗರದಲ್ಲಿ ಅಮೆರಿಕ ಆಪರೇಷನ್ ಮಾಡಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಜಲ ಬಾಂಬ್ ಹಡಗುಗಳ ಧ್ವಂಸಕ್ಕೂ ಕೂಡ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆದೇಶ ಕೊಟ್ಟಿದ್ದಾರೆ. ಸಂಧಾನ ಅಂತಲೇ ಸಮರ ಸಾರೋದಕ್ಕೆ ಅಮೆರಿಕ ಮುಂದಾಕಿದೆ ಅನ್ನೋದು ಬಹಳ ಸ್ಪಷ್ಟ. ಹರ್ಮುಜ್ ಜಲಸಂಧಿ ನಿಮ್ಮ ನಿಯಂತ್ರಣದಲ್ಲಿದೆ ಅಂತ ನೀವು ಅಂದ್ಕೊಂಡಿದ್ರೆ ತಪ್ಪು, ಅದು ನಮ್ಮ ನಿಯಂತ್ರಣದಲ್ಲಿದೆ ಅಂತ ಅಮೆರಿಕ ಈ ಸಂದೇಶ ಕೊಡೋದಕ್ಕೆ ಮುಂದಾಗ್ತಾ ಇದೆ. ಜಲಸಂಧಿಯನ್ನ ನಾವು ಸಂಪೂರ್ಣ ಬಂದ್ ಮಾಡಿಬಿಟ್ಟಿದ್ದೀವಿ, ಅದಕ್ಕೆ ನಿರ್ಬಂಧ ಹೇರಿದ್ದೀವಿ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇರೋದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇರಾನ್ ಮುಂದೆ ಬರ್ತಾ ಇಲ್ಲ ಸಂಧಾನ ಮಾಡ್ಕೊಳ್ಳೋಕೆ. ಹರ್ಮುಜ್ ಜಲಸಂಧಿ ನಿರ್ಬಂಧ ತೆರವಾಗೋ ತನಕ ನಾವು ಯಾವುದೇ ಕಾರಣಕ್ಕೂ ಮಾತುಕತೆಗೆ ಬರೋ ಮಾತೇ ಇಲ್ಲ, ಸಂಧಾನ ಆಗೋದೇ ಇಲ್ಲ, ನಾವು ಪ್ರತಿದಾಳಿಯನ್ನ ಮುಂದುವರಿಸ್ತೀವಿ, ಪ್ರತಿಕಾರವನ್ನ ತೀರಿಸ್ಕೊಳ್ತೀವಿ ಅಂತ ಇರಾನ್ ಹೇಳ್ತಾ ಇರೋದು. ಅಗೇನ್ ಟ್ರಂಪ್ ಅವರು ಕೂಡ ಹೇಳ್ತಾ ಇರೋದು ಸಂಧಾನ ಆಗಿದೆ, ಕದನ ವಿರಾಮ ಘೋಷಣೆ ಆಗಿದ್ರೂ ಕೂಡ ಇದರ ಮಧ್ಯದಲ್ಲಿ ಇರಾನ್ಗೆ ಸಂಬಂಧಪಟ್ಟಂತಹ ಕೆಲ ಹಡಗುಗಳನ್ನು ತಡೆ ಹಿಡಿಯೋದು, ಆ ಮೂಲಕ ಬೇರೆ ರೀತಿಯ ಯುದ್ಧವನ್ನ ಪ್ರಾರಂಭ ಮಾಡಿದ್ದಾರಾ ಅನ್ನೋದು ಪ್ರಶ್ನೆ. ಟ್ರಂಪ್ ವಿರುದ್ಧ ಮತ್ತೆ ಕೆಂಡ ಕಾರ್ತಾ ಇದೆ. ಇರಾನ್ ಹಡಗುಗಳನ್ನ ವಶಕ್ಕೆ ಪಡೆದಿದ್ದಕ್ಕೆ ಇರಾನ್ ಕೆಂಡಾಮಂಡಲವಾಗಿದೆಯಂತೆ. ಅಮೆರಿಕ ಮಾತುಕತೆಗೆ ಸಿದ್ಧರಿದ್ರೆ ನಾವು ಮಾತಾಡ್ತೀವಿ, ಯುದ್ಧ ಬಯಸಿದ್ರೆ ನಾವು ಹೋರಾಟದಕ್ಕೂ ಸಿದ್ಧ, ಪ್ರತಿದಾಳಿ ಮಾಡೋದಕ್ಕೂ ಕೂಡ ಸಿದ್ಧ. ನೀವು ದಾಳಿ ಮಾಡಿದ್ರೆ ಅಮೆರಿಕ ಅಧ್ಯಕ್ಷ ಟ್ರಂಪ್ಗೆ ಇರಾನ್ ಖಡಕ್ ಸಂದೇಶವನ್ನ ರವಾನೆ ಮಾಡಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಟ್ರಂಪ್ ವಿರುದ್ಧ ಮತ್ತೆ ಇರಾನ್ ಈಗ ಕೆಂಡ ಕಾರ್ತಾ ಇದೆ. ಕಾರಣ ಇರಾನ್ಗೆ ಸಂಬಂಧಪಟ್ಟಂತ ಹಡಗುಗಳನ್ನ ಅಮೆರಿಕ ವಶಕ್ಕೆ ಪಡೆದುಕೊಂಡಿದ್ದಕ್ಕೆ. ಸಂಧಾನ ಅಂದ್ರೂ ಓಕೆ, ಮಾತುಕತೆಗೆ ಬನ್ನಿ ಅಂದ್ರೂ ಕೂಡ ಓಕೆ, ಬಟ್ ಅದನ್ನ ಬಿಟ್ಟು ಹಡಗುಗಳನ್ನ ತಡೆ ಹಿಡಿಯೋದು, ಹರ್ಮುಜ್ ಜಲಸಂಧಿಯ ಮೇಲೆ ನಿರ್ಬಂಧ ಹೇರೋದು, ಇದ್ಯಾವುದು ಕೂಡ ಸರಿಯಲ್ಲ. ನೀವು ದಾಳಿ ಮಾಡ್ತೀನಿ ಅಂದ್ರೂ ಪರವಾಗಿಲ್ಲ, ನಾವು ಪ್ರತಿ ದಾಳಿ ಮಾಡೋದಕ್ಕೆ ಸಿದ್ಧರಾಗಿದ್ದೀವಿ ಅನ್ನುವಂತಹ ವಿಚಾರಗಳನ್ನ ಇರಾನ್ ನೇರವಾಗಿ ಅಮೆರಿಕಕ್ಕೆ ಈ ಸಂದೇಶವನ್ನ ರವಾನೆ ಮಾಡ್ತಾ ಇದೆ.